ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಂದು ಲಾಸ್ಟ್ನೇ ವರ್ಷದ ಪ್ಲೇಯರ್. ಈ ಕಾಲೇಜಲ್ಲಿ 4ನೇ ವರ್ಷದ ಪ್ಲೇಯರ್. ಫೈನಲ್ ಇಯರ್ ಅಲ್ಲಿ ಇದ್ದೀನಿ. ಸೊ 2 ದಿನ ಪ್ಲೇಯರ್ ನಡೆಯುತ್ತೆ. ಇವತ್ತು ಬಂದ್ಬಿಟ್ಟು ಡೇ 1. ಸೊ ಈಗ ಆಲ್ರೆಡಿ ಕಲ್ಚರಲ್ ಇವೆಂಟ್ ಎಲ್ಲ ಸ್ಟಾರ್ಟ್ ಆಗಿದೆ. ನನ್ನ ಐಡಿಯಾ ಏನಪ್ಪಾ ಅಂದ್ರೆ, ಇನ್ನು 10 ವರ್ಷ ಆದ್ಮೇಲೆ ಈ ವಿಡಿಯೋನ ತಿರುಗಿ ನೋಡಿದ್ರೆ ಫುಲ್ ನನ್ನ ಲೈಫ್ ನ ಡಾಕ್ಯುಮೆಂಟ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಂಟೈರ್ ವಿಡಿಯೋ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ವಿಡಿಯೋ ಲೈಕ್ ಆದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನಗೆ ಸಪೋರ್ಟ್ ಮಾಡ್ರಿ. ಈಗ ಕಲ್ಚರಲ್ ಫೆಸ್ಟ್ ನಡೀತಾ ಇದೆ. ಕಲ್ಚರಲ್ ಇವೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಅಲ್ಲಿ ಹೋಗೋಣ ಬರ್ರಿ. ಗೈಸ್, ಇವನು ನಮ್ ಕಾಲೇಜ್ ಕೋಆರ್ಡಿನೇಟರ್, ಕೋರ್ ಟೀಮ್ ಅಲ್ಲಿ ಒಬ್ಬ. ನೋಡ್ರಿ, ವಾಕಿಟ ಕೇಳ ಇಟ್ಕೊಂಡು ಜೋರಾಗಿ ವರ್ಕ್ ಆಗುತ್ತೆ. ಸರ್, ಇಷ್ಟು ಕಷ್ಟಪಟ್ಟು ಈ ಪ್ಲೇಯರ್ ನ ಆರ್ಗನೈಸ್ ಮಾಡಿದೀರಾ, ನಿಮ್ಗೆ ಏನ್ ಅನಿಸ್ತೈತೆ? ತುಂಬಾ ಖುಷಿ ಆಗ್ತಿದೆ. ಏನ್ ಹೇಳೋಣ, ಹೇಳ್ರಿ. ಅಷ್ಟೇ ಕಣ್ರಿ, ಅಷ್ಟೇ. ಯಾವಾಗ್ಲೂ ಫಾರ್ತ್ ಇಯರ್ ಇಂದ ನಾನೇ ಹೆಡ್ ಅಂತ ಓಡಾಡ್ತಾನೆ. ಪ್ರತಿ ವರ್ಷ ತಲೆ ಸುತ್ತ ಬಿದ್ದೋಗ್ತಾನೆ ಪ್ಲೇಯರ್ ಆದ್ಮೇಲೆ. ನೆನ್ನೆನು ಹಾಸ್ಪಿಟ್ಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಾ. ಏನ್ ಅನ್ಸೈತಿ ಪ್ಲೇಯರ್? ಏನು ಇಲ್ಲ, ತುಂಬಾ ಪ್ಲಾನ್ ಮಾಡಿದ್ವಿ. ಈಗ ಹುಷಾರಿಲ್ದೆ ನೆನ್ನೆ ಒಂದ್ ಬಾಟ್ಲ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಸ್ಟ್ರಾಂಗ್ ಆಗಿದ್ದೀನಿ. 2 ದಿವಸ ಚೆನ್ನಾಗಿ ಮಾಡ್ಕೊಟ್ ಪ್ಲೇಯರು. ಈ ವರ್ಷ ಲಾಸ್ಟ್ ಇಯರ್ ಹೋಗ್ತೀನಿ. ನೆನ್ನೆ ಒಂಥರ ಬಾಟ್ಲ್ ಹಾಕ್ಸ್ಕೊಂಡವ್ರೆ, ಇವತ್ತೊಂಥರ ಬಾಟ್ಲ್ ಹಾಕಂತಾನೆ. ನೋಡ್ರಿ, ನಮ್ ಜೊತೆ ಇವಾಗ ನಮ್ ಕೊಲಿಗ್ ಅವ್ರೆ, ಪಂಕಜ್ VS. ಸರ್, ಲಾಸ್ಟ್ನೇ ವರ್ಷದ ಪ್ಲೇಯರ್. ಏನ್ ಅನ್ಸೈತೆ? ನಮ್ಮ ಕಾಲೇಜ್ ಲೈಫ್ ಅಲ್ಲಿ ಲಾಸ್ಟ್ ಪ್ಲೇಯರ್. ಎಂಜಾಯ್ ಮಾಡ್ಬೇಕಷ್ಟೇ. ಯಾರಿದ್ದಾರೆ ಹೇಳ್ರಿ? ಆಂಟಿ ಸರ್, ನಾವೆಲ್ಲ ಜೊತೆ ಸೇರಿದ್ವಿ. ಬಟ್ ನಾವ್ 1 ವರ್ಷ ಮುಂಚೆ ಹೋಗ್ತಾ ಇದೀವಿ. ಲಾಸ್ಟ್ನೇ ವರ್ಷದ ಪ್ಲೇಯರ್. ಏನ್ ಅನ್ಸ್ತಾ? ನಮ್ದು ಲಾಸ್ಟ್ ವರ್ಷ ಆಗ್ಬೇಕಿತ್ತು. ಹೆಚ್ಚು ಸವಾಸ ಮಾಡಿ ನಾವು ಇನ್ನೊಂದು ವರ್ಷ ಇರೋ ತರ ಆಗಿದೆ. ಪರವಾಗಿಲ್ಲ, ನಡೆಸ್ತೀವಿ. ಆದ್ರೆ ನಮ್ ರುದ್ರನ್ ಕಮ್ ಬ್ಯಾಕ್ ಮಾತ್ರ ಐಟಿ. ಸರ್, ಒಟ್ಟು ನಾವ್ ವರ್ಷ ಬಿಟ್ಟು ಹೋಗ್ತಾ ಇದೀವಿ. ಏನ್ ಅನ್ಸ್ತಾ ಇತ್ತು ಲಾಸ್ಟ್ ವರ್ಷದ ಪ್ಲೇಯರ್? ನಿಜವಾಗ ಹೇಳ್ಬೇಕು ಅಂದ್ರೆ, ನಿಜವಾಗ್ಲೂ ಹೇಳ್ತಿದೀನಿ, ಮನ್ಸಿಗೆ ತುಂಬಾ ನೋವಿದೆ. ಹುಡುಗರು ಬಿಟ್ಟು ಹೋಗ್ತಾ ಇದೆ ಕೊನೆ ವರ್ಷ ಅಂತ. ಬಟ್ ಆದ್ರೂ ಒಂದ್ ಮೂಲ ಖುಷಿ, ಎಲ್ಲ ಹುಡುಗರು ಸೆಟ್ಲ್ ಆಗ್ತಾರೆ ಲೈಫ್ ಅಲ್ಲಿ ಅಂತ. ಒಪ್ತೆ ಕಣಯ್ಯ, ನಿಮ್ ಮನ್ಸು ಎಷ್ಟು ದೊಡ್ಡದು ಅಂತ ಒಪ್ತೆ. ಪರ್ಸನ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾರಂದ್ರೆ, ನಾನು ಫಸ್ಟ್ ಡೇ ಇಂಜಿನಿಯರಿಂಗ್ ಸೇರಿ ಆ ಬಿಲ್ಡಿಂಗ್ ಕಾಣಿಸ್ತಾ ಇತ್ತಲ್ಲ, ಆ ಬಿಲ್ಡಿಂಗ್ ಅಲ್ಲಿ IS ಡಿಪಾರ್ಟ್ಮೆಂಟ್, ನಮ್ಮ ಡಿಪಾರ್ಟ್ಮೆಂಟ್ 2 ಒಟ್ಟಿಗೆ ಕೂರಿಸಿದ್ರು. ನಾನು ಬಂದು ಒಬ್ಬ ಪರ್ಸನ್ ಜೊತೆ ಕುತ್ಕೊಂಡೆ. ಪೆನ್ ತಂದಿರ್ಲಿಲ್ಲ. ಬ್ರೋ, ಪೆನ್ ಇದೆಯಾ ಅಂತ ಕೇಳಿದೆ. ನೋಡಿದ್ರೆ ಅಣ್ಣ ಡೀಟೈನು 1 ವರ್ಷ ಕಳೆದ್ಬಿಟ್ಟ. ನನ್ನ ಅನ್ಯಾಯವಾಗಿ ಪಕ್ಕದಲ್ಲಿ ಕುತ್ಕೊಂಡಿದ್ಕೆ 1 ವರ್ಷ ಹೊಗೆ. ಇವಾಗ ನಮ್ ಜೊತೆ ಇವನ್ಗೂ ಲಾಸ್ಟ್ ಇಯರ್ ಪ್ಲೇಯರ್ ಆಗ್ಬೇಕಾಗಿತ್ತು. ನೋಡಿದ್ರೆ ಇನ್ನೊಂದು ಪ್ಲೇಯರ್ ಐತೆ. ಅಮ್ಮ ಬಿಟ್ಟು ಇಲ್ಲ, ನಮಗೂ ಇದೆ ಲಾಸ್ಟ್ ವರ್ಷ ಪ್ಲೇಯರ್ ಮಚ್ಚಿ. ನೀವು ಹೋಗೋದಿದೆ ನೆಕ್ಸ್ಟ್ ಇಯರ್. ನಾವು ಪ್ಲೇಯರ್ಗೆಲ್ಲ ಬರಕ್ಕೆ ಹೋಗಲ್ಲ. ನಿಜ, ಯಾರು ನೋಡಕ್ಕೂ ಬರಲ್ಲ. ಹೇಳ್ಬೇಕು, ಅವೆಲ್ಲ ಹೇಳಕ್ ಆಗಲ್ಲ. ನೋಡ್ರಿ, ಅವ್ರ ಸುಳ್ಳು ಹೇಳ್ತಾವನ್. ಇವಾಗ ನೆಕ್ಸ್ಟ್ ಅಲ್ಲಿ ಸ್ಟೇಜ್ ಅಂತೂ ಮಸ್ತಾಗಿ ರೆಡಿ ಮಾಡೋರೆ. ಪ್ರತಿ ವರ್ಷ ಸ್ಟೇಜ್ನ ಇಲ್ಲ ಹಾಕ್ತಾ ಇದ್ರು. ಇಲ್ಲಿ ಈಗ ಗ್ರೌಂಡ್ ಮಾಡ್ಯಾರೆ, KSCA ಗ್ರೌಂಡು. ಎಷ್ಟೊಂದು ಲಕ್ಷ ಖರ್ಚು ಮಾಡಿ. ಸೊ ಇಲ್ಲಿ ಸ್ಟೇಜ್ ಹಾಕಕ್ಕಾಗಲ್ಲ ಅಂತ ಹೇಳಿ ಇವಾಗ ಸ್ಟೇಜ್ನ ಅಲ್ಲಿ ಹಾಕ್ತಾವ್ರೆ. ಆ ಸ್ಟೇಜು ಇಲ್ಲಿ ಇರೋಷ್ಟು ಜಾಸ್ತಿ ಕೆಪಾಸಿಟಿ ಇಲ್ಲ, ಕಡಿಮೆ ಕೆಪಾಸಿಟಿ ಐತೆ. ಒಂದ್ಸಲ ಸ್ಟೇಜ್ನ ತೋರಿಸ್ತೀನಿ ಬನ್ರಿ. ಆಯ್ ಸರ್, ಏನು ಹೇಳೋಣ ಸರ್? ಫ್ಲೇರು ಇದು ನನಗೆ ಫಸ್ಟ್ ಫ್ಲೇರು. ಹೆಂಗಿರುತ್ತೆ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ನೈಟ್ಗೆ ಬೇರೆನೇ ಇದೆ. ಏನು ಹೇಳ್ಕೊಳಕ್ಕಾಗಲ್ಲ ಸದ್ಯಕ್ಕೆ. ನೋ ಕಮೆಂಟ್ಸ್. ಕ್ಯಾಮ್ರಾ ಮುಂದೆ ಏನು ಹೇಳಕ್ಕಾಗಲ್ಲ. ನಮ್ಮ ಹುಡುಗರು ಕ್ಯಾಮ್ರಾ ಅಂದ್ರೆ ಯಾಕೋ ಇವಿ ನರ್ವಸ್. ಎಲ್ಲ ನಮ್ಮ ಕ್ಯಾಮ್ರಾಮನ್ ತರ ಇರಲ್ಲ. ಏನ್ರಿ ವರುಣ್? 2 ವರ್ಷದ ಸ್ಟೇಜ್ ನೋಡ್ತಾ ಇದೀರಿ. ಅವಾಗ ನೀವೇ ಕಾಣಿಸ್ತಾ ಐತೆ. ಇನ್ನೂ ರೆಡಿ ಆಗ್ತಿದೆ. ಅಸ್ಲಿ ಪಿಕ್ಚರ್ ಬಂದು ಇವತ್ತು ನೈಟಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಕ್ತವ್ರೆ, ರೆಡಿ ಮಾಡ್ತವ್ರೆ. ಮೈಕ್ ಮುಂದೆ ಮಾತಾಡ್ತಿರೋದಕ್ಕೆ ಎಲ್ಲರೂ ನೋಡಿ ನಗ್ತಾವ್ರೆ. ನಾನು ಫಸ್ಟ್ ಟೈಮ್ ಮಾತಾಡ್ತಿರೋದು. ಬಟ್ ನನಗೆ ಭಯ ಇಲ್ಲ. ಒಂದಲ್ಲ ಒಂದಿನ ಇದೇ ಕಾಲೇಜಲ್ಲಿ, ಇದೇ ಸ್ಟೇಜಲ್ಲಿ ನಾನು ಗೆಸ್ಟ್ ಆಗಿ ಬರ್ತೀನಿ. ಮಾರ್ಕ್ ಮೈ ವರ್ಡ್ಸ್. ಮ್ಯಾಮ್, ಲಾಸ್ಟ್ನೇ ವರ್ಷದ ಪ್ಲೇಯರು. ನಾವೆಲ್ಲ ಬಿಟ್ಟು ಹೋಗ್ತಿದ್ದೀವಿ. ಫೀಲ್ ಆಗ್ತಿಲ್ವ ಮ್ಯಾಮ್ ನಿಮಗೆ? ಇಲ್ಲ, ತುಂಬ ಖುಷಿ ಆಗ್ತಿದೆ ಮ್ಯಾಮ್. ನಿಮ್ಗಾದ್ರೂ ಫೀಲ್ ಆಗ್ತಾಯ್ತಾ? ತುಂಬ ವೆರಿ ಹ್ಯಾಪಿ, ಎಕ್ಸೈಟೆಡ್. ಫೋಟೋಶೂಟ್ ಎಲ್ಲ ಜೋರಾಗಿ ಮಾಡ್ತಾವ್ರಪ್ಪ ನಮ್ಮ ಹುಡುಗರು ಲಾಸ್ಟ್ನೇ ವರ್ಷದ ಪ್ಲೇಯರ್ ಅಂತ. ಪೀಸ್ ಪ್ರೊಸೆಷನ್ ಸ್ಟಾರ್ಟ್ ಆಗೈತೆ. ನೋಡ್ರಿ, ಇಲ್ಲೆಲ್ಲ ನಮ್ಮ ಲೆಕ್ಚರರ್ಸ್ ಎಲ್ಲ ಮೀಟಪ್ ಮಾಡ್ತವ್ರೆ. ನಮ್ಮ ಕಾಲೇಜ್ ನೋಡ್ರಿ, ಇವ್ರು ನಮ್ಮ
ಕಾಲೇಜ್ ಲೆಕ್ಚರರ್ಸ್ ಸ್ಟೂಡೆಂಟ್ಸ್ ಗಿಂತ ಇವರೇ ಫುಲ್ ಮಿಂಚ್ತವ್ರೆ. ನಮ್ಮನ್ನ ಕೆಣಗಬೇಡಿ, ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸರ್ ಎಲ್ಲ ಮಾಡಿ ಸರ್. ಸ್ಪೆಷಲ್ ಅನ್ಸೋದಕ್ಕಿಂತ ಈ ಬಿಸಿಲು ಶಾಖಕ್ಕೆ ಎಲ್ಲ ಹುಡುಗರು ಒಳಗೆ ಸೇರ್ಕೊಂಡ್ಬಿಟ್ಟಾರೆ, ಆಚೆನೆ ಬರ್ತಾ ಇಲ್ಲ. ಸೌಂಡ್ ಇಲ್ಲೆಲ್ಲ ಬಂದು ಡ್ಯಾನ್ಸ್ ಇದು ಏನದು ನಾಸಿಕ್ ಡೋಲು ಮತ್ತೆ ಇವ್ರ ಪಾಪ ಕುಣಿತಾ ಇದ್ರು ನೋಡೋರು ಇಲ್ಲ. ಬೇಗ ಎಲ್ಲಾರನ್ನು ಕರ್ಸಿದ್ರೆ ಸ್ವಲ್ಪ ಜೋಶ್ ಬರುತ್ತೆ. ತೋರಿಸ್ತೀನಿ ಲಾಸ್ಟ್ ಇಯರ್ ಅಂತ ಒಂದು ಲಾಸ್ಟ್ ಇಯರ್ ಅಲ್ವಾ, ಅದಕ್ಕೆ ರೇಣುಕಾರಾಧ್ಯ ವಿಡಿಯೋ ಮಾಡ್ತಿದ್ದಾರೆ. ಅವ್ರದ್ದು ಇದೊಂದು ಲಾಸ್ಟ್ ಪ್ಲೇಯರು. ಎಲ್ಲ ಅವ್ರನ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ. ಆಮೇಲೆ ಇವರು ಫ್ರೆಂಡ್ಸೇ ಆರ್ಗನೈಸ್ ಮಾಡ್ತಿರೋದು, ಪ್ರಮೋತೇಶು ಎಲ್ಲ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಬಟ್ ನಮ್ಮ ಹುಡುಗರು ಯಾರು ಬಂದಿಲ್ಲ ಇನ್ನ. ಬಟ್ ಫ್ಯಾಕಲ್ಟೀಸ್ ಎಲ್ಲ ರೆಡಿ ಆಗಿದ್ದೀವಿ ನೋಡಿ, ಎಲ್ಲ ಫ್ಯಾಕಲ್ಟೀಸ್ ರೆಡಿ ಆಗಿದ್ದೀವಿ. ಬಟ್ ನಮ್ಮ ಹುಡುಗರು ಇನ್ನೂ ಬಂದಿಲ್ಲ. ರೇಣುಕಾರಾಧ್ಯಗೆ ಒಳ್ಳೇದಾಗಲಿ. ನೀವು ಡಿಜಿಟಲ್ ಮಾರ್ಕೆಟಿಂಗ್ ನೆಕ್ಸ್ಟ್ ಒಳ್ಳೆ ಸ್ಕೋಪ್ ಇದೆ, ಮಾಡಿ ಫ್ಲೇರ್ನ ಎಂಜಾಯ್ ಮಾಡಿ. ಇನ್ನೂ ಒಳ್ಳೆ DJ ನೈಟ್ಸ್ ಇದೆ, ಅನುರಾಧ ಭಟ್ದು ಫಂಕ್ಷನ್ ಇದೆ, ಕ್ಯಾಪ್ಚರ್ ಮಾಡಿ. ಇನ್ನ ನಿಮ್ದು 10K ಅಲ್ಲ 100K ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಈ ಸಕ್ಸಸ್ಫುಲ್ ಆಗಿ ಪ್ಲೇಯರ್ನ ಮಾಡಕ್ ತುಂಬಾ ಕಷ್ಟಪಟ್ಟಿದ್ದೀರಾ. ಒಂದೆರಡು ಬೈಕ್ ಕೊಡಿ. ಏನಿಲ್ಲ, ಇವೆಂಟು ಇವತ್ತು ಚೆನ್ನಾಗಿ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ ಇನಾಗ್ರೇಷನ್ನು ನಾಸಿಕ್ ಡೋಲು ಮತ್ತು ಮಹಿಳಾ ವೀರಗಾಸೆ ಅವ್ರ ಪ್ರೋಗ್ರಾಮಿಂದ ಶುರುವಾಗುತ್ತೆ. ಈಗ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ, ಜ್ಯೋತಿ ಗಣೇಶ್ ಸರ್ ಬಂದಿದ್ದಾರೆ, ಡೈರೆಕ್ಟರ್ ಸರ್ ಎಲ್ಲ ಬಂದಿದ್ದಾರೆ. ಇನ್ನೇನು ಕೆಲವೇ ಟೈಮಲ್ಲಿ ಈಗ ಇನಾಗ್ರೇಷನ್ ಶುರುವಾಗುತ್ತೆ. ಇನಾಗ್ರೇಷನ್ ಶುರುವಾಗಿದ ತಕ್ಷಣ ಎಲ್ಲ ಇವೆಂಟ್ಸನ್ನು ಕೂಡ ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇವತ್ತು ಸಂಜೆ ಅನುರಾಧ ಭಟ್ ಅವ್ರದ್ದು ಮ್ಯೂಸಿಕಲ್ ಕನ್ಸರ್ಟ್ ಇದೆ. ಮೋಡ ಕವಿದ ವಾತಾವರಣ ಅಂತ ಒಂದು ಫಿಲಮ್ ಟೀಮ್ ಬರ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನೋಡ್ರಿ, ಮೇಲ್ ಫ್ಯಾಕಲ್ಟೀಸ್ ಡಿಸ್ಕಸ್ ಮಾಡ್ತಾ ಇದ್ರೆ ಇಲ್ಲಿ ಲೇಡಿ ಫ್ಯಾಕಲ್ಟೀಸ್ ಎಲ್ಲ ರೀಲ್ ಮಾಡ್ತಾವ್ರೆ. ಯಾವ ಸ್ಟೂಡೆಂಟ್ಸ್ಗೂ ಕಮ್ಮಿ ಇಲ್ಲಪ್ಪ ನಮ್ಮ ಲೆಕ್ಚರರ್ಸು. ಮ್ಯಾಮ್, ಫ್ಲೇರ್ ಹೆಂಗ್ ಫೀಲ್ ಆಗ್ತಿದೆ? ಎಂಜಾಯ್ ಮಾಡ್ತಿದ್ದೀರಾ? ಫ್ಲೇರ್ನ ಎಂಜಾಯ್ ಮಾಡ್ತಿದ್ದೀರಾ ಅಂದ್ರೆ? ಎಂಜಾಯಿಂಗ್ ಫ್ಲೇರ್. ಮ್ಯಾಮ್, ನಮಗೆ ಫಸ್ಟ್ ಟೈಮ್ ಇಂದ ನೀವೇ ಪ್ರಾಕ್ಟ್ರು. ಇವಾಗ ನಾವು ಕಾಲೇಜ್ ಬಿಟ್ಟು ಹೋಗ್ತಾ ಇದೀವಿ. ನಿಮಗೆ ಹೆಂಗ್ ಫೀಲ್ ಆಗ್ತಾ ಇದೆ ಹೇಳಿ ಮ್ಯಾಮ್. ಹೇಳಲೇಬೇಕು ಮ್ಯಾಮ್. ಇವಳು ವರ್ಷ ಅಂತೇಳಿ ನಮ್ಮ ಕ್ಲಾಸ್ಮೇಟು. ಇವಳು ಹೆಸರಿಗಷ್ಟೇ ಫೀಮೇಲ್ ಅಂತ ಇರೋದು, ಪಕ್ಕಾ ಮೇಲು. 1.5 ತಿಂಗಳಾಗೈತೆ ಸಿಕ್ಕಿ. ಎಷ್ಟೇ 3 ತಿಂಗಳಾಗೈತಲ್ಲ ವರ್ಷ. ಫುಲ್ಲು ಬೆಂಗಳೂರಿಗೆ ಹೋದ್ಮೇಲೆ ಅಪರೂಪಕ್ಕೆ ಹುಡುಗಿ ತರ ಬಿಹೇವ್ ಮಾಡ್ತಾವಳೆ. ವರ್ಷ ಲಾಸ್ಟ್ ಇಯರ್ ಏನು ಅನ್ಸ್ತಾ? ಯಾಕ್ರೋ ನಮ್ಮ ಅಣ್ಣನ್ ರೇಗಿಸ್ತಾ ಇದ್ಯಾ? ಸಂಜೆ ಯಾಕಲೇ ನಮ್ಮ ಅಣ್ಣನ್ ರೇಗಿಸ್ತಾ ಇರೋದು? ಬೇಕಾವದೆ. ಸೊ ಗೈಸ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಇವರು ನಮ್ಮ ಡೈರೆಕ್ಟರ್ಸ್ ಅವರು ನಮ್ಮ MLA ಜ್ಯೋತಿ ಗಣೇಶ್ ಅವರು ಅವ್ರ ಕಡೆಯಿಂದಲೇ ಫಂಕ್ಷನ್ ಸ್ಟಾರ್ಟ್ ಆಗೋದು ಇವಾಗ. ಸೊ ಇಬ್ಬರು ಕೂಡ ಇಲ್ಲೇ ಇದ್ದಾರೆ. ಸೊ ಇವಾಗ ಅಫಿಷಿಯಲ್ ಆಗಿ ಈ ಒಂದು ಪ್ರೋಗ್ರಾಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಬಂತು ನೋಡ್ರಿ ಅಸಲಿ ಜೋಶು, ನೆಕ್ಸ್ಟ್ ಲೆವೆಲ್.
ಸ್ಟಾರ್ಟ್ ಆಗಿದೆ, DJ ನೈಟು ಕನ್ಸರ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ. ನೋಡ್ರಿ ನಮ್ಮ ಕಾಲೇಜ್ ಫೇಮಸ್ ಫೋಟೋಗ್ರಾಫರು, ಯಾವ್ದಾರು ಫೋಟೋಗ್ರಫಿ ಇದ್ರೆ DM ಮಾಡ್ರಿ ಅವನಿಗೆ. ಸೊ ಗೈಸ್ ಲಾಸ್ಟ್ ಫ್ಲೇರು ಮಸ್ತಾಗಿ ಎಂಜಾಯ್ ಮಾಡಬೇಕು ಅಂತ ಮಸ್ತಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ನೈಟ್ 7:30 ಆಗೈತೆ. ಈಗ ಮೇನ್ ಸ್ಟೇಜ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಕಾಲೇಜಲ್ಲಿ ಹುಡುಗರೇ ಸಿಗ್ತಾ ಇಲ್ಲಪ್ಪ, ಎಲ್ಲ ಫೋಟೋಶೂಟಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ಒಬ್ರು ಹುಡುಕಿದ್ರು ಸಿಗ್ತಾ ಇಲ್ಲ. ಎಲ್ಲ ಆರಾಧ್ಯ ವ್ಲಾಗ್ಸ್ ಅಲ್ವಾ ಅಂತಾರೆ, ಒಬ್ಬರು ಮಾತಾಡಿಸ್ತಿಲ್ಲ. ಫುಲ್ ಎಮೋಷ್ನಲ್ ಡ್ಯಾಮೇಜ್. ಸೊ ಫುಲ್ಲು ಎಲ್ಲ ಗೈಸ್ ಫೋಟೋಶೂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ, ಯಾರು ಪ್ಲೇಯರ್ ನೋಡ್ತಾ ಇಲ್ಲ. ಸೊ ನಾವಂತೂ ಫುಲ್ಲು ಕ್ಯಾಮ್ರಾ ನೋಡ್ಕೊಂಡು ಫಸ್ಟ್ ಟೈಮ್ ಭಯ ಇಲ್ದಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಾಲೇಜ್ ಅಂತೂ ತುಂಬ ಫೀಲ್ ಮಾಡ್ತಾ ಇದ್ದೀನಿ. ಒಂದು ಲಾಸ್ಟ್ ಟೈಮ್ ಕಾಲೇಜ್ ನೋಡ್ರಿ ಏನು ಮಸ್ತಾಗಿ ಕಾಣಿಸ್ತಾ ಐತೆ. ಒಳ್ಳೆ ಮದುವೆ ಮನೆ ಥರ ಫೀಲ್ ಆಗ್ತಾಯಿತ್ತು ನಮಗೆ. ಫುಲ್ ಮದುವೆ ಮನೆ ಥರ ಫೀಲ್ ಆಗ್ತಾಯಿದೆ. ಯಾಕಂದರೆ ಪ್ರತಿ ಮೂಲೆ ಲೈಟಿಂಗ್ಸ್ ಎಲ್ಲ ಬಿಟ್ಕೊಂಡು ಮಸ್ತಾಗಿ ರೆಡಿ ಮಾಡೋರೆ. ನಮ್ಮ ಫ್ಯಾಕಲ್ಟೀಸ್ ಎಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಅವ್ರೆ, ಏನು ಹೇಳ್ತಿರೋ ಏನೋ ಅಂತ. ಕಾಣಿಸ್ತಿಲ್ಲ ಅವ್ನಿಗೆ. ಸರ್ ಒಂದು ಡೈಲಾಗ್ ಹೇಳ್ರಿ, ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಅಂತ ನೀವೇ ಹೇಳ್ರಿ. ನಮ್ಮ ಮುರಳಿ ಸರು ಫುಲ್ಲು ಮೈಕ್ರೋಸಾಫ್ಟ್ ಇವರೇ ಡೆವಲಪ್ ಮಾಡಿರೋದು. ಮೈಕ್ರೋಸಾಫ್ಟ್ನಲ್ಲಿ ಬರೀ ಇಂಥ ಹೇಳ್ಕೊಂಡು ಯಾವ್ದು ಸರ್ ನೀವು ಡೆವಲಪ್ ಮಾಡಿರೋದು? ಆಮೇಲೆ ಸಿಗ್ತೀನಿ ಹೇಳ್ರಿ. ಸೊ ಮೇನ್ ಸ್ಟೇಜ್ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು ತುಂಬ ದಿವಸ ಆದಮೇಲೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ರಿ. ಹೋದ ಸಲ ಫೆಸ್ಟು ಈ ಗ್ರೌಂಡಲ್ಲಿ ನಡೆದಿತ್ತು. ಸೊ ಈ ಸಲ ಈ ಗ್ರೌಂಡಲ್ಲಿ ಇದನ್ನು KSCA ಕ್ರಿಕೆಟ್ ಅಕಾಡೆಮಿ ಏನೋ ಮಾಡಿದ್ದಾರೆ. ಸೊ ಅಲ್ಲಿ ಆಗಬಾರ್ದು ಅಂತ ಬೇರೆ ಕಡೆ ಸ್ಟೇಜ್ ಮಾಡೋರೆ. ಸೊ ನೈಟು ಇವಾಗ ಅನುರಾಧ ಭಟ್ಟು ಮತ್ತು ಇನ್ನೂ ಅವ್ರ ಟೀಮ್ ಎಲ್ಲ ಬಂದಿದೆ ಸಾಂಗ್ಗೆ ಆಡೋಕ್ಕೆ ಅಂತ. ಬೈತಾ ಇದ್ದೀವಿ. ಮಸ್ತಾಗೈತೆ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಏನಕ್ಕೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಆ ಥರ ಫೀಲು. ಒಂದು ಕಡೆ ತುಂಬ ಬೇಜಾರಾಗ್ತೈತೆ. ಏನಕ್ಕಂದರೆ ಲಾಸ್ಟ್ ಇಯರು ಪ್ಲೇಯರು, ನೆಕ್ಸ್ಟ್ ಇಯರು ಪ್ಲೇಯರ್ ಆಗೋ ಟೈಮಿಗೆ ನಾವು ಎಲ್ಲಿರ್ತೀವೋ ಏನೋ ಗೊತ್ತಿಲ್ಲ. ಯಾರ್ಯಾರು ಬಂದವರೋ ಗೊತ್ತಿಲ್ಲ. ಬ್ಯಾನರ್ ಹಾಕ್ತೀನಿ ನೋಡ್ಕೊಳ್ರಿ. ಕೂಲಿಂಗ್ ಗ್ಲಾಸ್ ಬೇರೆ ಹಾಕಿದ್ದೀನಿ. ಇದ್ರಿಗೆ ಗೊತ್ತಿರೋರು ಯಾರು ಕಾಣ್ತಾ ಇಲ್ಲ ನನಗೆ. ಎಲ್ಲ ಫುಲ್ ಡಿಂಗಾಗ್ಬಿಟ್ಟು ನಿಂತ್ಕೊಂಡವ್ರೆ. ಆದರೆ ಅವ್ರಿಗೆ ಏನು ಗೊತ್ತು, ನನಗೇನು ನೋಡ್ರಿ ನಮ್ಮ ಮಗು ಹೆಂಗೆ ರೆಡಿ ಆಗೋನೆ ಸರ್. ಫುಲ್ ಬ್ಲಶ್ ಆಗ್ತಾವ ಹುಡುಗ. ಫೈನಲಿ ಸ್ಟೇಜ್ ಹತ್ರ ಬಂದಿದ್ದೀವಿ. ನೋಡ್ರಿ ಹುಡುಗರೆಲ್ಲ ಕಿಕ್ಕಿರೋದು ಜನಸಾಗರ. ಮ್ಯಾಮ್ ಲಾಸ್ಟ್ ಇಯರ್ ಪ್ಲೇಯರು ಏನು ಅನಿಸ್ತೈತೆ? ನೋಡ್ತಾ ಇದ್ರೆ ಎಲ್ಲ ತುಂಬಾ ಬೇಜಾರಾಗ್ತಾ ಇದೆ. 4 ವರ್ಷ ಹಿಂಗ್ ಮುಗ್ದೋಯ್ತು ಅಲ್ವಾ ಮ್ಯಾಮ್? ಫಸ್ಟ್ ಇಯರ್ ಬಂದಿದ್ದೀವಿ, ಬಂದಂಗಿದ್ದೀವಿ. ನೋಡ್ರೆ ಫೈನಲ್ ಇಯರ್ ಸೀನಿಯರ್ಸ್ ಆಗಿದ್ದೀವಿ. ತುಂಬಾ ಬೇಜಾರಾಗ್ತಾ ಇದೆ ನೋಡ್ತಾ ಇದ್ರೆ. ನೆಕ್ಸ್ಟ್ ಇಯರ್ ಪ್ಲೇಯರ್ ಆಗೋದ್ರೊಳಗೆ ಯಾರು ಎಲ್ಲಿರ್ತೀವೋ ಗೊತ್ತಿಲ್ಲ. ಗೈಸ್ ನಾವಂತೂ ಮ್ಯೂಸಿಕಲ್ ನೈಟ್ನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿ ಮ್ಯೂಸಿಕ್ ಕನ್ಸರ್ಟ್ನ ಮುಗಿಸ್ಕೊಂಡ್ಮೇಲೆ ಈ ಫುಡ್ ಸ್ಟಾಲ್ ಹತ್ರ ಬಂದು ಊಟನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಒಂದು ಕಡೆ ತುಂಬ ಫೀಲ್ ಆಗ್ತೈತೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ನಿಮ್ಮನ್ನ ಕವರ್ ಮಾಡಿದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹೆಲ್ಪ್ ಮಾಡಿ. ಸೊ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.